ಹಾಯ್, ನನ್ನ ಹೆಸರು ಪೃಥ್ವಿರಾಜ. ಈ ವಿಡಿಯೋದಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಅನ್ಡಿಫೈನ್ಡ್ ಅಥವಾ ಅನ್ಬೌಂಡ್ ವೇರಿಯೇಬಲ್ಸ್ ಅಂದ್ರೇನು ಅಂತೇಳಿ ನೋಡೋಣ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ಎಕ್ಸ್ಗೆ ನಾನು 2 ವ್ಯಾಲ್ಯೂನ ಅಸೈನ್ ಮಾಡಿದ್ದೀನಿ. ಈಗ ಈ ಸೆಲ್ಲನ್ನು ರನ್ ಮಾಡಿ ನೋಡೋಣ. ನೋಡಿ, ಎಕ್ಸ್ ವ್ಯಾಲ್ಯೂ 2 ಆಗಿದೆ. ಮತ್ತಿಲ್ಲಿ ಒಂದು ವೈ ವ್ಯಾಲ್ಯೂನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಈ ವೈ ವ್ಯಾಲ್ಯೂಗೆ ನಾನು ಯಾವುದೇ ಒಂದು ಈ ವೇರಿಯೇಬಲ್ಗೆ ಯಾವುದೇ ಒಂದು ವ್ಯಾಲ್ಯೂನ ಅಸೈನ್ ಮಾಡಿಲ್ಲ. ಈಗ ಇದು ಸೆಲ್ನ ರನ್ ಮಾಡಲಿಕ್ಕೆ ಟ್ರೈ ಮಾಡೋಣ. ನೋಡಿ, ನಮಗೆ ಎರರ್ ಡಿಸ್ಪ್ಲೇ ಆಯಿತು. ನೇಮ್ ಎರರ್, ನೇಮ್ ವೈ ಈಸ್ ನಾಟ್ ಡಿಫೈನ್ಡ್ ಅಂತಂದರೆ ಯಾವುದೇ ಒಂದು ವ್ಯಾಲ್ಯೂನ ನಾವು ಈ ವೇರಿಯೇಬಲ್ ವೈಗೆ ಅಸೈನ್ ಮಾಡಿಲ್ಲ. ಸೊ ಹಾಗಾಗಿ ಇದನ್ನು ನಾವು ಅನ್ಡಿಫೈನ್ಡ್, ನೋಡಿ ಎರರ್ ಮೆಸೇಜಲ್ಲೇ ಡಿಸ್ಪ್ಲೇ ಆಗ್ತಿದೆ ನಾಟ್ ಡಿಫೈನ್ಡ್ ಅಂತ ಹೇಳ್ಬಿಟ್ಟು, ಅಂದರೆ ಅನ್ಡಿಫೈನ್ಡ್ ವೇರಿಯೇಬಲ್ ಅಥವಾ ಅನ್ಬೌಂಡ್ ವೇರಿಯೇಬಲ್ ಅಂತೇಳಿ ಕರಿತೀವಿ. ಸೊ ಯಾವುದೇ ಒಂದು ವೇರಿಯೇಬಲ್ಗೆ ನಾವು ವ್ಯಾಲ್ಯೂನ ಅಸೈನ್ ಮಾಡಲಿಲ್ಲ ಅಂದರೆ ಅದನ್ನು ನಾವು ಅನ್ಡಿಫೈನ್ಡ್ ಅಥವಾ ಅನ್ಬೌಂಡ್ ವೇರಿಯೇಬಲ್ ಅಂತೇಳಿ ಕರಿತೀವಿ. ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಅನ್ಡಿಫೈನ್ಡ್ ಅಥವಾ ಅನ್ಬೌಂಡ್ ವೇರಿಯೇಬಲ್ಸ್ನ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಪೈಥಾನ್ ಈಸ್ ಡೈನಾಮಿಕಲಿ ಟೈಪ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಒಂದು ವ್ಯಾಲ್ಯೂನ ನಾವು ಒಂದು ವೇರಿಯೇಬಲ್ಗೆ ಅಸೈನ್ ಮಾಡಿದ ತಕ್ಷಣ ಅದರ ಟೈಪು ಇಮಿಡಿಯೇಟ್ ಆಗಿ ಡಿಕ್ಲೇರ್ ಆಗುತ್ತೆ. ಹಾಗಾಗಿ ನಾವು ಅನ್ಬೌಂಡ್ ವೇರಿಯೇಬಲ್ಸ್ ಅಥವಾ ಅನ್ಡಿಫೈನ್ಡ್ ವೇರಿಯೇಬಲ್ಸ್ನ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್, ಈಗ 20 ವ್ಯಾಲ್ಯೂನ ನಾನು ಜೆಡ್ಗೆ ಅಸೈನ್ ಮಾಡಿದ್ದೀನಿ. ಈ ಸೆಲ್ನ ರನ್ ಮಾಡೋಣ. ನೋಡಿ, ಜೆಡ್ ವ್ಯಾಲ್ಯೂ ಏನಾಗಿದೆ 20 ಇದೆ. ಒಂದು ವೇಳೆ ನಾನು ಈ ಜೆಡ್ ವ್ಯಾಲ್ಯೂನ ಡಿಲೀಟ್ ಕೀವರ್ಡ್ ಯೂಸ್ ಮಾಡಿಬಿಟ್ಟು ಡಿಲೀಟ್ ಮಾಡಿದರೆ, ಉದಾಹರಣೆಗೆ ಡಿಲೀಟ್ ಮಾಡೋಣ. ಈಗ ನೋಡಿ, ಡಿಲೀಟ್ ಮಾಡಿದ್ದೀನಿ, ಸೆಲ್ನ ರನ್ ಮಾಡಿದೆ. ಈಗ ಆ ವ್ಯಾಲ್ಯೂನ ಕಾಲ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಪ್ರಿಂಟ್ ಜೆಡ್. ನೋಡಿ, ಮತ್ತೆ ನಮಗೆ ನೇಮ್ ಎರರ್ ಡಿಸ್ಪ್ಲೇ ಆಯಿತು. ಮುಂಚೆ ಡಿಫೈನ್ ಮಾಡಿದ್ದೆ 20 ವ್ಯಾಲ್ಯೂನ ನಾನು ಜೆಡ್ಗೆ ಅಸೈನ್ ಮಾಡಿದ್ದೆ. ಡಿಲೀಟ್ ಕೀವರ್ಡ್ನ ಯೂಸ್ ಮಾಡಿಬಿಟ್ಟು ನಾನೇನು ಮಾಡಿದೆ, ಆ ವೇರಿಯೇಬಲ್ನ ಡಿಲೀಟ್ ಮಾಡಿದೆ. ಸೊ ಮೆಮೊರಿ ಲೊಕೇಶನಲ್ಲಿ ಜೆಡ್ ವ್ಯಾಲ್ಯೂ 20 ಏನಿತ್ತು ಅದು ಡಿಲೀಟ್ ಆಗೋಯ್ತು. ಈಗ ಮೆಮೊರಿ ಲೊಕೇಶನಲ್ಲಿ ಏನೂ ಇಲ್ಲ, ಜೆಡ್ ಮೆಮೊರಿ ಲೊಕೇಶನಲ್ಲಿ ಏನೂ ಇಲ್ಲ. ಅಂದರೆ ಈ ಜೆಡ್ ವ್ಯಾಲ್ಯೂ ಯಾವುದೇ ಒಂದು ವ್ಯಾಲ್ಯೂನ ರೆಫರ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಯಾವುದೇ ಒಂದು ಮೆಮೊರಿ ಆಬ್ಜೆಕ್ಟ್ನ ರೆಫರ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾನು ಯಾವುದೇ ಒಂದು ಮೆಮೊರಿ ಲೊಕೇಶನನ್ನು ರೆಫರ್ ಮಾಡದೇ ಇರೋವಂಥ ಒಂದು ವೇರಿಯೇಬಲ್ನ ಕಾಲ್ ಮಾಡಲಿಕ್ಕೆ ಟ್ರೈ ಮಾಡಿದಾಗ ಪೈಥಾನ್ ಇಂಟರ್ಪ್ರಿಟರು ನಮಗೆ ನೇಮ್ ಎರರನ್ನು ಡಿಸ್ಪ್ಲೇ ಮಾಡುತ್ತೆ. ಸೊ ನಾವು ವೇರಿಯೇಬಲ್ಗೆ ವ್ಯಾಲ್ಯೂನ ಅಸೈನ್ ಮಾಡಿದರೆ ಮಾತ್ರ ಒಂದು ಮೆಮೊರಿ ಲೊಕೇಶನಲ್ಲಿ ಆ ವ್ಯಾಲ್ಯೂ ಏನಾಗುತ್ತೆ, ಸ್ಟೋರ್ ಆಗುತ್ತೆ. ಸ್ಟೋರ್ ಆಗದೇ ಇರೋವಂಥ ವ್ಯಾಲ್ಯೂನ ನಾವು ಕಾಲ್ ಮಾಡಲಿಕ್ಕೆ ಟ್ರೈ ಮಾಡಿದರೆ ಆ ವೇರಿಯೇಬಲ್ಗೆ ನಾವೇನಂತ ಕರಿತೀವಿ, ಅನ್ಡಿಫೈನ್ಡ್ ಅಥವಾ ಅನ್ಬೌಂಡ್ ವೇರಿಯೇಬಲ್ ಅಂತೇಳಿ ಕರಿತೀವಿ. ಪೈಥಾನ್ ರಿಲೇಟೆಡ್ ಈ ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಪೈಥಾನ್ ರಿಲೇಟೆಡ್ ಈ ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಮ್ಮ ಎಜುಕೇಶನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.